ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತೇಳಿ. ಹೌದು, ನೀವೆಲ್ಲ ತುಂಬ ದಿನದಿಂದ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಫ್ರೆಂಡ್ಸು, ಫ್ಯಾಮಿಲೀಸ್ ಎಲ್ಲ ಕೂಡ ಕೇಳ್ತಾಯಿದ್ರು, ಯೂಟ್ಯೂಬಿಂದ ಪೇಮೆಂಟ್ ಬಂತಾ, ಯೂಟ್ಯೂಬಿಂದ ಪೇಮೆಂಟ್ ಬಂತಾ ಅಂತ ಹೇಳಿ. ಸೊ ಫೈನಲಿ ಯೂಟ್ಯೂಬಿಂದ ನನಗೆ ಪೇಮೆಂಟ್ ಬಂದಿದೆ. ಆ ಒಂದು ಖುಷಿ ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತೇಳಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ನನ್ನ ಒಂದು ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಿಬಿಡ್ತೀನಿ. ಆಮೇಲೆ ಎಷ್ಟು ಬಂತು, ಏನು, ಅದು ಹೇಗೆ ಅದನ್ನು ನಿಮಗಿಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟಿಗೆ ನಾನು ನನ್ನ ಒಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು ಏಪ್ರಿಲ್ 13 ನಾನು ಫಸ್ಟ್ ವಿಡಿಯೋನ ಹಾಕಿದ್ದು ನನ್ನ ಯೂಟ್ಯೂಬ್ ಚಾನಲ್ಲಿಗೆ. ನನಗೆ ಯಾಕೆ ಯೂಟ್ಯೂಬ್ ಮಾಡಬೇಕು ಅಂತ ಅನ್ನಿಸ್ತು ಅಂತ ಹೇಳಿದ್ರೆ, ಕೋವಿಡ್ ಟೈಮಲ್ಲಿ ನಾನು ತುಂಬ ಯೂಟ್ಯೂಬ್ನ ನೋಡ್ತಾ ಇದ್ದೆ. ಸೊ ಅವಾಗ ನನಗೂ ಅನ್ನಿಸ್ತಾ ಇತ್ತು, ನನ್ನ ಹಾಗೆ ಒಬ್ಬ ಯೂಟ್ಯೂಬರ್ ಮೀನ್ಸ್ ಅವರು ಟೀಚರು ಆಗಿ ಯೂಟ್ಯೂಬರು ಆಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನನಗೂ ಅನ್ನಿಸ್ತು ಯಾಕೆ ನಾನು ಮಾಡಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ನಾನು ಕೂಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಆಗಲೇ ಹೇಳ್ದಂಗೆ ಏಪ್ರಿಲ್ 13 ನಾನು ಫಸ್ಟ್ ವಿಡಿಯೋನ ಹಾಕಿದ್ದು. ನನ್ನ ಚಾನಲ್ ಹಾಕಿದಂಥ ಫಸ್ಟ್ ಒಂದು ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಚಾನಲ್ನ ಒಂದು ಸ್ವೀಟಿಂದ ಶುರು ಮಾಡಬೇಕು ಅಂತ ಹೇಳಿ ನಾನು ಬೂದ್ಗುಂಬಳಕಾಯಿ ಹಲ್ವಾ ಅಥವಾ ಕಾಶಿ ಹಲ್ವಾ ಅಂತ ಏನು ಹೇಳ್ತೀವಲ್ವ, ಆ ಒಂದು ರೆಸಿಪಿನ ಚಾನಲ್ನ ಸ್ಟಾರ್ಟ್ ಮಾಡಿದೆ. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ 1,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕು, ಹಾಗೆಯೇ 4,000 ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕು. ಅದು ನಿಜವಾಗ್ಲೂ ಆಗುತ್ತಾ ಅಂತ ನಂಗೆ ನಿಜವಾಗ್ಲೂ ಇವತ್ತು ನಾನೇನು ಇದೀನಲ್ಲ, ಈ ಸ್ಟೇಜಿಗೆ ಬರ್ತೀನಿ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಶುರು ಮಾಡಿದಾಗ ತುಂಬ ಸ್ಲೋ ಆಗಿಯೇ ನನ್ನ ಚಾನಲ್ ಗ್ರೋ ಆಗ್ತಾ ಇತ್ತು. ತುಂಬ ನಿಧಾನವಾಗಿಯೇ, ಅಂದರೆ 50, 100 ಹೀಗೆ ಸಬ್ಸ್ಕ್ರೈಬರ್ಗಳ ಸಂಖ್ಯೆ ನಿಧಾನವಾಗಿ ಏರ್ತಾ ಇತ್ತು. ಒಂದು ದಿನಕ್ಕೆ 1 ಆದರೆ ಹೆಚ್ಚು, ಅಥವಾ ಒಂದು ವಾರಕ್ಕೆ 2 ಆದರೆ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳ ಸಂಖ್ಯೆ ಈ ಥರ ಆಗ್ತಾ ಇತ್ತು. ಸೊ ಹಾಗಿರುವಾಗ ನಾನು ಅನ್ಕೋತಿದ್ದೆ, ಇದು ಏನೂ ಆಗೋದಿಲ್ಲ ಅಂತ. ಬಟ್ ಆದರೆ ಯೂಟ್ಯೂಬಲ್ಲಿ ಒಂದು ಮೇಯ್ನ್ ಒಂದು ಏನು ಈ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ತಾಳ್ಮೆ ಇರಬೇಕು. ಯಾವುದೇ ಹೊಸ ಯೂಟ್ಯೂಬರ್ ನಾನು ನಿಮ್ಗೆ ಹೇಳುವಂಥ ಒಂದು ಕಿವಿ ಮಾತು ಅಂತ ನೆನ್ಕೊಳ್ಳಿ. ಯಾರೇ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದರೆ, ನಮಗೆ ಇವತ್ತು ಸ್ಟಾರ್ಟ್ ಮಾಡಿ ನಮಗೆ ನಾಳೆನೇ ಎಲ್ಲ ಆಗಿಬಿಡ್ಬೇಕು, ಮಾನಿಟೈಸೇಷನ್ ಆನ್ ಆಗಿಬಿಡ್ಬೇಕು, ಅಥವಾ ತುಂಬ ಕಡಿಮೆ ಟೈಮಲ್ಲಿ ನಾವು ಅರ್ನ್ ಮಾಡಿಬಿಡ್ಬೇಕು ಅಂತ ಖಂಡಿತ ನೀವೇನಾದರೂ ಅಂದ್ಕೊಂಡು ಬರೋದಾದರೆ ಬರಬೇಡಿ, ಖಂಡಿತ. ಯಾಕಂದರೆ ಅದರದ್ದು ಆಗೋದು ತುಂಬ ಕಡಿಮೆ. ಆ ಥರ ತುಂಬ ಶಾರ್ಟ್ ಟೈಮಲ್ಲಿ ಏನೋ ರೂಲ್ಸ್ಗಳನ್ನು ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ನ ಆನ್ ಮಾಡಿಕೊಂಡು ಅರ್ನಿಂಗನ್ನು ಶುರು ಮಾಡುವಂಥದ್ದು ಏನಿದೆಯಲ್ಲ, ಅದು ತುಂಬ ಕಡಿಮೆ ಜನಕ್ಕೆ ಆ ಥರ ಆಗುತ್ತೆ. ಏನು ಲಕ್ಕು ಅಂತ ನಾವೇನು ಹೇಳ್ತೀವಲ್ಲ, ಸೊ ಆ ಥರದವ್ರಿಗೆ ಆಗಬಹುದು. ಬಟ್ ಮೋಸ್ಟ್ ಆಫ್ ಪೀಪಲ್ಗೆ ತುಂಬ ಅಷ್ಟು ಫಾಸ್ಟಾಗಿ ಯಾವುದೂ ಕೂಡ ಆಗಿಬಿಡೋದಿಲ್ಲ. ತುಂಬ ಸಮಯ ತಗೊಳುತ್ತೆ. ತುಂಬಾ ನಿಧಾನವಾಗಿ ಇದು ನಡೀತಾ ಹೋಗುತ್ತೆ. ಸೊ ನನಗೂ ಕೂಡ ಹಾಗೇನೆ. ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಆಗಲೇ ಹೇಳ್ದಂಗೆ ಏಪ್ರಿಲ್ 13 ನಾನು ಫಸ್ಟ್ ವಿಡಿಯೋನ ಹಾಕಿದ್ದು. ಅದಾದ ನಂತರ ನನ್ನ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಲಿಕ್ಕೆ ನಾನೇನು ರೂಲ್ಸ್ ಇದೆಯಲ್ಲ, ಮೀನ್ಸ್ 1000 ಸಬ್ಸ್ಕ್ರೈಬರ್ ಹಾಗೆ 4,000 ವಾಚ್ ಅವರು, ಅದನ್ನು ಕಂಪ್ಲೀಟ್ ಮಾಡಿದ್ದು ನಾನು ನಿಯರ್ಲಿ ಒಂದು ಮಾರ್ಚ್ ಅಂತ ಹೇಳಿದ್ರೆ ಒಂದು 10, 11 ತಿಂಗಳು ನಾನು ಶುರು ಅದು ನಾನು ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಮೀನ್ಸ್ 1 ವರ್ಷದ ಒಳಗಡೆನೆ ಆಯಿತು. ಬಟ್ 1 ವರ್ಷದ ತನಕ ಏನು ಆ ಟೈಮ್ ಇದೆಯಲ್ಲ, ಸೊ ಆ ಟೈಮಲ್ಲಿ ನಾವು ತುಂಬಾ ಪೇಷನ್ಸಿಂದ ನಾವು ಕಾಯಬೇಕಾಗುತ್ತೆ. ಆಮೇಲೆ ಈಗಲೂ ಕೂಡ ನಾನು ಹಾಕಿದ ವಿಡಿಯೋ ಎಲ್ಲ ಏನು ತುಂಬ ಚೆನ್ನಾಗಿ ಓಡ್ಬಿಡುತ್ತೆ ಅಂತ ಹೇಳಲ್ಲ. ಇವತ್ತು ಕೂಡ 200, 300 ವ್ಯೂಸು, ಕೆಲವೆಲ್ಲ 500, 1000 ಈ ಥರ ಎಲ್ಲ ಹೋಗುತ್ತೆ. ಬಟ್ ಕೆಲವೊಂದು ವಿಡಿಯೋಗಳು ಏನಿದೆಯಲ್ಲ, ಅದು ನಮಗೆ ಕ್ಲಿಕ್ ಆದರೆ ತುಂಬ ಚೆನ್ನಾಗಿ ನಮ್ಮನ್ನು ಕೈ ಹಿಡಿಯುತ್ತೆ ಅಂತ ಹೇಳೋದಕ್ಕೆ ನಂದು ಕೂಡ ಒಂದು ಎಕ್ಸಾಂಪಲ್ ಇದೆ. ಸೊ ನಾನು ತುಂಬ ವಿಡಿಯೋಸ್ಗಳನ್ನ ಹಾಕ್ಕೊಂಡು ಬರ್ತಾನೇ ಇದ್ದೆ. ಸ್ವಲ್ಪ ಅಷ್ಟೇ ಹೇಳ್ದಂಗೆ 500, 600, 800 ಈ ಥರ ಎಲ್ಲ ವ್ಯೂಸ್ಗಳು ಹೋಗ್ತಾಯಿತ್ತು. ಒಂದು ವಿಡಿಯೋ ಏನಾಯಿತು, ನಂದು ತುಂಬಾ ಕ್ಲಿಕ್ ಆಯಿತು. ಯಾವುದು ಆ ವಿಡಿಯೋ ಅಂತ ಹೇಳಿದ್ರೆ, ನಾನು ಫಸ್ಟ್ ಮೀಶೋ ಅನ್ಬಾಕ್ಸಿಂಗ್ ಒಂದು ವಿಡಿಯೋನ ಹಾಕಿದ್ದೆ. ಸೊ ಆ ವಿಡಿಯೋ ಏನಿದೆಯಲ್ಲ, ಅದು ನಿಜವಾಗ್ಲೂ ನನಗೆ ಒಂದು ಯೂಟ್ಯೂಬಲ್ಲಿ ಸಕ್ಸಸ್ಸನ್ನು ನಾನು ಕಾಣಲಿಕ್ಕೆ ನನಗೆ ಹೆಲ್ಪ್ ಮಾಡೋಂಥ ಒಂದು ವಿಡಿಯೋ ಅಂತ ಹೇಳಿದ್ರೆ ಆ ವಿಡಿಯೋ. ಸೊ ಅದು ಇವತ್ತಿಗೆ 3,16,000 ಚಿಲ್ಲರೆ ಏನೋ, ಅದು 3,16,000 ಒಟ್ಟು 3,00,000 ಮೇಲೆ ಅದು ಒಂದು ವ್ಯೂಸ್ ಆಗಿದೆ. ನನಗೆ ಆ ಒಂದು ವಿಡಿಯೋ ಒಂದರಿಂದನೇ ನಿಯರ್ಲಿ ನನಗೆ ಏನು 1,400 ಸಬ್ಸ್ಕ್ರೈಬರ್ಗಳಾಗಿದ್ದಾರೆ. ಹಾಗೆ ಅದರಲ್ಲಿ ತುಂಬ ಡಾಲರ್ಸ್ನ ನಂಗೆ ಅರ್ನ್ ಮಾಡೋಕ್ಕೆ ಕೂಡ ಹೆಲ್ಪ್ ಆಗಿದ್ದು ಆ ಒಂದು ವಿಡಿಯೋನೇ. ಅದಾದಮೇಲೆ ನನಗೆ ಸಬ್ಸ್ಕ್ರೈಬರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಹಾಗೆಯೇ ನೋಡೋರ ಸಂಖ್ಯೆ, ವ್ಯೂಸ್ಗಳು ಜಾಸ್ತಿ ಬರೋದಕ್ಕೆ ಶುರುವಾಯ್ತಾ ಹೋಯಿತು. ಸೊ ಹಾಗೆಯೇ ಒಂದು ವಿಡಿಯೋ ನಮಗೆ ಕೈ ಹಿಡಿಯೋ ತನಕ ಸ್ವಲ್ಪ ತುಂಬ ಸ್ಲೋ ಆಗೇ ಇರುತ್ತೆ. ಬಟ್ ಒಂದು ಸಲ ಕೈ ಹಿಡಿದ್ರೆ ನಮಗೆ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ನಂದು ಕೂಡ 11ನೇ ತಿಂಗಳು ಮೇ ಬಿ ನಾನು ಚಾನಲ್ ಸ್ಟಾರ್ಟ್ ಮಾಡಿ 11ನೇ ತಿಂಗಳು ಇರೋವಾಗ
ಯಾವಾಗ ಅಂತ ಹೇಳಿದ್ರೆ ಮಾರ್ಚ್ ಮಂತಲ್ಲಿ ಏನು ಶಿವರಾತ್ರಿ ಹಬ್ಬ ಬರುತ್ತೆ ನೋಡಿ. ಅದಕ್ಕಿಂತ ಒಂದು 2 ದಿನ ಹಿಂದೆ ನನ್ನ ಒಂದು ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಹಾಗೆಯೇ 4000 ವಾಚ್ ಅವರ್ ಅಂತೂ ಅದಕ್ಕಿಂತ ಮುಂಚೆನೇ ಕಂಪ್ಲೀಟ್ ಆಗಿತ್ತು ನನಗೆ. ಸಬ್ಸ್ಕ್ರೈಬರ್ ಒಂದು ಕಂಪ್ಲೀಟ್ ಆಗಬೇಕಾಗಿತ್ತು. ಸೊ ಅದು ಕಂಪ್ಲೀಟ್ ಆಯಿತು. ಅದಾದ ನಂತರ ನಾನು ಮಾನಿಟೇಷನ್ಗೆ ಆನ್ ಮಾಡಿದೆ. ಆನ್ ಮಾಡಿದ ನಂತರ ನನಗೆ 2 ಡೇಸ್ಗೆ ಮಾನಿಟೇಷನ್ ಆನ್ ಆಗಿ ಅರ್ನಿಂಗ್ ಅದು ನನಗೆ ಬರಲಿಕ್ಕೆ ಶುರುವಾಯ್ತಾ ಹೋಯಿತು. ಅಂದರೆ ಶಿವರಾತ್ರಿ ಹಬ್ಬದಿಂದ ನನಗೆ ಡಾಲರ್ಗಳು ನನಗೆ ಆ್ಯಡ್ ಆಗ್ತಾ ಹೋಯಿತು. ಸೊ ಇವತ್ತಿಗೆ ನನಗೆ ಮೀನ್ಸ್ ಅಂದರೆ ಸೆಪ್ಟೆಂಬರ್ 30th ನನಗೆ ಪೇಮೆಂಟ್ ಆಯಿತು. ಬಟ್ ಸ್ವಲ್ಪ ನಾನು ಲೇಟಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಹಬ್ಬ ಎಲ್ಲ ಬ್ಯುಸಿ ಇದ್ದಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ನನಗೆ ಸೆಪ್ಟೆಂಬರ್ 30th ನನಗೆ ಯೂಟ್ಯೂಬ್ ಕಡೆಯಿಂದ ನನಗೆ ಅಮೌಂಟ್ ಬಂತು. ಆದರೆ ಇನ್ನೂ ಒಂದು ಸಮಸ್ಯೆ ಆಯಿತು ಇಲ್ಲಿ. ಏನಂತ ಹೇಳಿದ್ರೆ ನನಗೆ ಇನ್ನೂ ಬೇಗನೆ ಬರಬೇಕಿತ್ತು. ಅಂದರೆ ಯೂಟ್ಯೂಬ್ ಅವರು ನನ್ನ ಒಂದು ಅಕೌಂಟಿಗೆ ಆ ಒಂದು ಪೇಮೆಂಟನ್ನು ಕ್ರೆಡಿಟ್ ಮಾಡಿರೋದು ಸೆಪ್ಟೆಂಬರ್ 22ನೇ ತಾರೀಕು ಅದನ್ನು ಕ್ರೆಡಿಟ್ ಮಾಡಿದ್ದಾರೆ. ಬಟ್ ನನಗೆ ಬರೋದಕ್ಕೆ ಅದು 8 ಡೇಸ್ ಟೈಮ್ ತೊಗೊಂಡು ಆ್ಯಕ್ಚುಲಿ ಅದು 4 ಡೇಸಲ್ಲೇ ಕ್ರೆಡಿಟ್ ಆಗುತ್ತಂತೆ. ನನಗೆ ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ ನನ್ನ ಒಂದು ಅಕೌಂಟನ್ನು ನಾನು KYCಯಲ್ಲಿ ಆಧಾರ್ ಲಿಂಕ್ ಮಾಡಿಸಿರಲಿಲ್ಲ. ಹಾಗಾಗಿ ಸ್ವಲ್ಪ ನನಗೆ ಡಿಲೇ ಆಯಿತು. ನಾನು ಏನೋ ಒಂದು ಪರ್ಪಸ್ಸಿಗೆ ಬ್ಯಾಂಕಿಗೆ ಹೋಗಿದ್ದಾಗ ಇದನ್ನು ವಿಚಾರಿಸೋಕ್ಕಂತ ಹೋಗಿದ್ದಕ್ಕೆ ಅವ್ರು ಹೇಳಿದ್ರು KYC ಆಗಿಲ್ಲ, ಅದನ್ನು ಮಾಡಿಸಿ ಅಂಥೇಳಿ. ಅದನ್ನು ಮಾಡಿಸಿದ್ದ ದಿನ ಮಧ್ಯಾಹ್ನನೇ ನನಗೆ ನನ್ನ ಅಕೌಂಟಿಗೆ ನನ್ನ ಯೂಟ್ಯೂಬ್ ಪೇಮೆಂಟು ಕ್ರೆಡಿಟ್ ಆಯಿತು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಸೊ ಈ ಒಂದು ಪೇಮೆಂಟ್ನ ನಾನು ಪಡ್ಕೊಳ್ಳೋದಕ್ಕೆ ನನಗೆ ತುಂಬಾ ಸಹಾಯ ಮಾಡಿದ್ದು, ಹೆಲ್ಪ್ ಮಾಡಿದ್ದು ಅಥವಾ ಕಾರಣಕರ್ತರು ಅಂದರೆ ಅದು ನೀವೇನೆ. ಸೊ ನಿಮಗೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರೂ ಕೂಡ ಸಾಕಾಗಲ್ಲ. ನಿಮ್ಮ ಒಂದು ಸಹಕಾರ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತೀನಿ. ಸೊ ಈಗ ತೋರಿಸ್ತೀನಿ ನನ್ನ ಒಂದು ಚಾನಲಲ್ಲಿ ಅಂದರೆ ಮೀನ್ಸ್ ನನಗೆ ಯೂಟ್ಯೂಬ್ ಪೇಮೆಂಟು ಎಷ್ಟು ಬಂತು ಅಂತ ಹೇಳಿ. ಇದು ನನ್ನ ಯೂಟ್ಯೂಬಿನ ಪೇಮೆಂಟ್. ಆಗಲೇ ಹೇಳ್ದಂಗೆ ಏನು ಹಬ್ಬ ಎಲ್ಲ ಇದ್ದಿದ್ದರಿಂದ ನನಗೆ ಇದನ್ನು ಡ್ರಾ ಮಾಡ್ಕೊಂಡು ತೊಗೊಂಬರೋಕ್ಕಾಗಿರಲಿಲ್ಲ. ಸೊ ಈಗ ಡ್ರಾ ಮಾಡಿ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಹಾಗೆಯೇ ಈ ಒಂದು ಪೇಮೆಂಟನ್ನು ನಾನು ಇದನ್ನು ಅಥವಾ ಈ ಮನಿಯನ್ನು ನಾನು ಹೇಗೆ ಯುಟಿಲೈಸ್ ಮಾಡ್ಕೋತೀನಿ, ಯಾವ ಪರ್ಪಸ್ ಇದನ್ನು ನಾನು ಬಳಸ್ತೀನಿ, ಇದನ್ನು ಎಷ್ಟು ಮೆಮೊರಬಲ್ ಆಗಿ ಇಡಲಿಕ್ಕೆ ಸಾಧ್ಯನೋ ಅಷ್ಟು ಮೆಮೊರಬಲ್ ಆಗಿ ಮಾಡ್ಕೊಳ್ಳೋಣ, ಅದನ್ನು ಆ ರೀತಿಯಲ್ಲಿ ಇದನ್ನು ನಾನು ಎಕ್ಸ್ಪೆಂಡಿಚರ್ ಮೀನ್ಸ್ ಖರ್ಚು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಮಾಡ್ತಿದ್ರು ಕೂಡ ನಿಮಗೆ ಮುಂದೆ ತಿಳಿಸ್ತೀನಿ. ಸೊ ಫೈನಲಿ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂತು. ಎಷ್ಟು ಬಂತು ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಒಂದು ಮಿನಿಮಮ್ ಏನೋ ನಾವು ಅರ್ನಿಂಗನ್ನು ಮಾಡಿದ್ರೆ ಮಾತ್ರ ಅವ್ರು ಪೇಮೆಂಟನ್ನು ಹಾಕೋದು, ಇಲ್ಲಾಂದರೆ ಅಲ್ಲಿ ತನಕ ಪೇಮೆಂಟ್ ಬರೋದಿಲ್ಲ. ಸೊ ಮಿನಿಮಮ್ ಪೇಮೆಂಟ್ ಏನಪ್ಪ ಅಂತ ಹೇಳಿದ್ರೆ $100 ಕಂಪ್ಲೀಟ್ ಮಾಡಿರಬೇಕು. ಸೊ $100 ಯಾವಾಗ ಆಗುತ್ತೋ ಅದಾದ ನಂತರ ನಮಗೆ ಪೇಮೆಂಟ್ ಆಗುತ್ತೆ. ಸೊ ಪೇಮೆಂಟನ್ನು ಕೌಂಟ್ ಮಾಡೋದು ಕೂಡ ತುಂಬಾ ಏನು ಒಂದು ಪ್ರೊಸೀಜರ್ ಇದೆ ಅಥವಾ ಒಂದು ಡೇಟ್ ಇದೆ. ಹೇಗೆ ಅಂತ ಹೇಳಿದ್ರೆ ಎವ್ರಿ ಮಂತು ಪ್ರತಿ ತಿಂಗಳು 7ನೇ ತಾರೀಕಿಂದ 12ನೇ ತಾರೀಕು ತನಕ ಏನಿರುತ್ತಲ್ಲ ಆ ಪೀರಿಯಡಲ್ಲಿ ಏನು ಮಾಡ್ತಾರೆ ಯೂಟ್ಯೂಬ್ನವರು ಅದನ್ನು ಎಸ್ಟಿಮೇಟ್ ಮಾಡ್ತಾರೆ. ಅಂದರೆ ಯಾರ್ದೆಲ್ಲ ಚಾನಲ್ಲು $100 ಆಗಿದೆ ಅಂತ ಫಸ್ಟ್ ಅದನ್ನು ನೋಡ್ಕೊತಾರೆ. ಯಾರಿಗೆಲ್ಲ ಆ ಡೇಟ್ ಒಳಗಡೆ ಅಂದರೆ 7ರಿಂದ 12 ಒಳಗಡೆ ಯಾರಿಗೆಲ್ಲ ಚಾನಲಲ್ಲಿ $100 ಕಂಪ್ಲೀಟ್ ಆಗಿರುತ್ತೋ ಅವರಿಗೆ ಆ ತಿಂಗಳು 21ನೇ ತಾರೀಕಿಂದ 26ನೇ ತಾರೀಕು ಏನಿದೆಯಲ್ಲ ಈ ಪೀರಿಯಡನ್ನು ಅವರು ಅವ್ರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ಸೊ ನಂದು ಕೂಡ ಹಾಗೆಯೇ ಆಗಸ್ಟ್ ಎಂಡಲ್ಲೇ ನನಗೆ ಏನಾಯಿತು $100 ಕಂಪ್ಲೀಟ್ ಆಯಿತು. ಆಗಸ್ಟ್ ನಾನು ಆಗಲೇ ಹೇಳ್ದಂಗೆ 7 to 12 ಏನು ಬರುತ್ತಲ್ಲ ಆ ಡೇಟೆಲ್ಲ ಕಂಪ್ಲೀಟ್ ಆಗಿಬಿಟ್ಟಿದ್ರೆ ನನಗೆ ಆಗಸ್ಟ್ ಮಂತಲ್ಲೇ ಬರ್ತಾಯಿತ್ತು. ಸೊ $1-2 ಆ ಟೈಮಲ್ಲಿ ಕಡಿಮೆ ಇತ್ತು. ಹಾಗಾಗಿ ನನಗೆ ಆಗಸ್ಟ್ ಮಂತಲ್ಲಿ ಆಗಲಿಲ್ಲ. ಸೆಪ್ಟೆಂಬರ್ ಮಂತ್ ಅವರು 7 to 12 ಕೌಂಟ್ ಮಾಡೋಷ್ಟೊತ್ತಿಗೆ $100 ಕಂಪ್ಲೀಟ್ ಆಗಿತ್ತು. ಹಾಗಾಗಿ ನನಗೆ ಸೆಪ್ಟೆಂಬರ್ ಮಂತಲ್ಲಿ ಯೂಟ್ಯೂಬ್ ಪೇಮೆಂಟನ್ನು ಕೊಟ್ಟಿದ್ದಾರೆ ನನಗೆ. ಸೊ ಎಷ್ಟು ಬಂತು ಅಂತ ನಾನು ನಿಮ್ಗೆ ಹೇಳಲಿಲ್ಲ, ಹೇಳ್ತೀನಿ ಎಷ್ಟು ಬಂತು ಅಂತ ಹೇಳಿ. ಆಗಲೇ ಹೇಳ್ದಂಗೆ $100 $104 ಆಗಿತ್ತು. ಅಂದರೆ ಇಷ್ಟೇ ಅಮೌಂಟನ್ನು ಕಳಿಸಿದ್ದೀವಿ ಅಂಥೇಳಿ ಯಾವುದೇ ರೀತಿ ಯೂಟ್ಯೂಬಿಂದ ನಮಗೆ ಮೆಸೇಜಸ್ ಎಲ್ಲ ಏನು ಬರೋದಿಲ್ಲ. ನಾವು ಗೂಗಲ್ ಆ್ಯಡ್ಸೆನ್ಸಲ್ಲಿ ಚೆಕ್ ಮಾಡಿದಾಗ ಅವರು ನಮಗೆ ಅದನ್ನು ಡಾಲರಲ್ಲಿ ಕೊಡ್ತಾರೆ. ಅಂದರೆ ಎಷ್ಟು ಡಾಲರ್ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ. ನಂದು $104.22 ಏನೋ ಆಗಿತ್ತು. ಮೀನ್ಸ್ 104.22 ಆಗಿತ್ತು. ಅಂದರೆ $1 ಏನು ಬರ್ತದೆ ಅದರಲ್ಲಿ 0.22 ಅಂತ ಹೇಳಿದ್ರೆ ಅದರಲ್ಲಿ ನನಗೆ 0.12 ಏನಿದೆ ಅದು ಮೈನಸ್ ಆಯಿತು. ಬಟ್ ಕೆಲವ್ರಿಗೆ ಅದು ಇನ್ನೂ ಜಾಸ್ತಿ ಮೈನಸ್ ಆಗುತ್ತೆ. ಸೊ ನನಗೆ ಕಡಿಮೆನೇ ಏನೋ ದೇವ್ರ ಕೃಪೆಯಿಂದ ಕಡಿಮೆನೇ ಕಟ್ಟಾಯಿತು. ಮೀನ್ಸ್ 0.12 ಅಂದರೆ ಏನದು ಒಂದು $8-10 ನನಗೆ ಕಟ್ಟಾಗಿರಬಹುದು. ಏನೋ ಅದು ಟ್ಯಾಕ್ಸಿಂದನೋ ಅಥವಾ ಮತ್ತೊಂದು ಏನೋ ಗೊತ್ತಿಲ್ಲ ನನಗೆ. ಅದು ಎಲ್ರಿಗೂ ಕಟ್ಟಾಗುತ್ತಂತೆ ಅದು ಎಸ್ಟಿಮೇಟ್ ಮಾಡುವಾಗ. ಸೊ ಅದನ್ನು ಕಟ್ ಮಾಡಿ ನನಗೆ ಉಳಿದಂಥ $104.10 ಏನಿದೆಯಲ್ಲ ಆ ಡಾಲರ್ ನನಗೆ ಕ್ರೆಡಿಟ್ ಮಾಡಿದ್ದಾರೆ. ಸೊ ಅಮೌಂಟಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಹೆಚ್ಚೇನು ಅಮೌಂಟ್ ಅಲ್ಲ ಇದು. ನೋಡೋರಿಗೆ ಅನ್ಸ್ಬೋದು ಓ ಇಷ್ಟು ಅಮೌಂಟ್ಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾರೆ ಅಂಥೇಳಿ. ಆದರೆ ಯಾವುದನ್ನೇ ಆದರೂ ನಾವು ತುಂಬ ಕಷ್ಟಪಟ್ಟು ಅದರಿಂದ ನಾವು $1 ಸಂಪಾದನೆ ಮಾಡಿದ್ರು ಕೂಡ ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತೆ. ಸೊ ನನಗೂ ಕೂಡ ಹಾಗೆ ಇಲ್ಲಿ ನನಗೆ ಬಂದಿರುವಂಥದ್ದು $8,669 ಬಂದಿದೆ. ಇದು ನನ್ನ ಯೂಟ್ಯೂಬಿನ ಫಸ್ಟ್ ಪೇಮೆಂಟು. ನಿಮ್ಮೆಲ್ಲರ ಸಹಕಾರ
ಪ್ರೀತಿ ಮತ್ತು ಸಪೋರ್ಟ್ ಇದು ಹೀಗೆ ಇದ್ದರೆ ನಾನು ಇನ್ನಷ್ಟು ಕೂಡ ಅರ್ನ್ ಮಾಡಬಹುದು. ಸೊ ಆಗಲೇ ಹೇಳ್ದಂಗೆ ಈ ಒಂದು ನಾನು ಏನು ಅಮೌಂಟನ್ನು ಏನಕ್ಕೆ ಖರ್ಚು ಮಾಡ್ತೀನಿ ಅಂತ ಕೂಡ ನಿಮಗೆ ಹೇಳ್ತೀನಿ. ಒಂದು ಒಳ್ಳೆ ಪರ್ಪಸ್ ಇದೆ. ನಾನು ಸ್ವಲ್ಪ ನಾನು ಇದನ್ನು ಅಂದರೆ ಕಂಪ್ಲೀಟಾಗಿ ಅಲ್ಲದಿದ್ದರೂ ಕೂಡ ಒಂದು ಸ್ವಲ್ಪ ಅಮೌಂಟನ್ನು ನಾನು ಒಂದು ಒಳ್ಳೆ ಪರ್ಪಸ್ಗೆ ಬಳಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ, ನಾನು ಯಾವ ಪರ್ಪಸ್ ಅದನ್ನು ಬಳಸ್ಕೊಂಡೆ ಅಂತೇಳಿ. ಸೊ ಫೈನಲಿ ಇದು ನನ್ನ ಯೂಟ್ಯೂಬಿನ ಫಸ್ಟ್ ಪೇಮೆಂಟ್. ಈ ಒಂದು ಪೇಮೆಂಟ್ಗೆ ಕಾರಣ ಆಗಿರೋ ನಿಮಗೆಲ್ರಿಗೂ ಮತ್ತೊಂದು ಸಲ ನಾನು ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೇನಾದರೂ ಯೂಟ್ಯೂಬ್ ಬಗ್ಗೆ ಕ್ವೆಶನ್ಸ್ ಇದ್ದರೆ, ಅಥವಾ ಹೇಗೆ ವಿಡಿಯೋ ಎಡಿಟಿಂಗ್ ಮಾಡ್ತೀವಂತನೋ, ಅಥವಾ ಮತ್ತೊಂದು ಏನೇ ಕ್ವೆಶನ್ಸ್ಗಳಿದ್ರು ಅದನ್ನು ನೀವು ಖಂಡಿತ ಈ ಒಂದು ವಿಡಿಯೋನ ಏನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಗೆ ತಿಳಿಸ್ತೀನಿ. ನಾನೇನು ತುಂಬ ದೊಡ್ಡ ಯೂಟ್ಯೂಬರ್ ಅಲ್ಲ, ಆದರೂ ಕೂಡ ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಹೊಸದಾಗಿ ಬರೋ ಯೂಟ್ಯೂಬರ್ಗೆ ತುಂಬ ತುಂಬ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ತುಂಬ ಮ್ಯಾಟರ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಾನು ಕೂಡ ಸ್ಟಾರ್ಟಿಂಗ್ ಈ ಮಾನಿಟೇಷನ್ ಆನ್ ಆದಾಗ US ಟ್ಯಾಕ್ಸ್ ಫಾರ್ಮನ್ನ ಫಿಲಪ್ ಮಾಡಬೇಕು ಅಂತ ಬಂದಾಗ, ಮತ್ತು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನನ್ನು ತೊಗೋಬೇಕು ಅಂತ ಬಂದಾಗ ತುಂಬಾ ಏನು ಕನ್ಫ್ಯೂಷನ್ಗಳು ಆಗ್ತಾ ಇದ್ವು ನನಗೆ. ಸೊ ಹಾಗಾಗಿ ಆ ಥರದ್ದು ಪಾಪ ಎಲ್ರಿಗೂ ಆಗೋದು ಬೇಡ. ಹಾಗಾಗಿ ನನಗೆ ಎಷ್ಟು ಗೊತ್ತೋ ನಾನು ಈ ಹಂತಕ್ಕೆ ಬರೋ ತನಕ ಏನೆಲ್ಲ ಫೇಸ್ ಮಾಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಇಷ್ಟಪಡ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ನೀವು ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ತುಂಬ ನಾನು ದಿನದಿಂದ ನಿಮ್ಗೆ ಇದನ್ನು ಹೇಳ್ಕೋಬೇಕು, ಈ ಒಂದು ದಿನ ನನಗೆ ಬರಬೇಕು ಅಂತ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ. ಸೊ ಫೈನಲಿ ಆ ಡೇ ನನಗೆ ಬಂತು. ನಿಮ್ಮಲ್ಲಿ ತುಂಬ ಜನ ನನಗೆ ವೀಡಿಯೋಸ್ ಎಲ್ಲ ಹಾಕ್ತಾ ಕೇಳ್ತಿದ್ರಿ, ಯಾಕೆ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬಂತಾ ಯಾವಾಗ ಬರುತ್ತೆ ಇದೆಲ್ಲ ಕೇಳ್ತಾ ಇದ್ರಿ. ಹಾಗೆ ನನ್ನ ಫ್ಯಾಮಿಲೀಸ್ ಕೂಡ ಕೇಳ್ತಾ ಇದ್ರು. ಸೊ ಫೈನಲಿ ಎಲ್ರಿಗೂ ಈ ವಿಡಿಯೋ ಮುಖಾಂತರ ನಾನು ಆನ್ಸರ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ರೀತಿ ನನ್ನ ಯೂಟ್ಯೂಬ್ ಪೇಮೆಂಟು ಬಂತು. ಇದು ನನ್ನ ಯೂಟ್ಯೂಬ್ ಪೇಮೆಂಟಿನ ಕತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರಾದರೂ ಹೊಸ ಯೂಟ್ಯೂಬರ್ ಇದ್ದು ಅವ್ರಿಗೆ ಏನಾದರೂ ಏನೋ ಡೌಟ್ಗಳಿತ್ತು ಅಂದರೆ ಖಂಡಿತ ಅಂತಹ ಯೂಟ್ಯೂಬರ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ bye bye.